ಕೋವಿಡ್ ರಿಪೋರ್ಟ್ ಬಗ್ಗೆ ಭವ್ಯ ಅವರೇ ಮತ್ತೊಂದು ಆರೋಪ ಏನಿರೋದಂದ್ರೆ ಅರ್ಜೆಂಟಲ್ಲಿ ತರಿಸ್ಕೊಂಡಿದ್ದಾರೆ ಮಧ್ಯಂತರ ವರದಿ. ಈಗ ಮಧ್ಯಂತರ ವರದಿ ಸಿಕ್ಕಿದ್ರು ಅದ್ರ ಮೇಲೆ ಕ್ರಮ ಕೈಗೊಳ್ಳಕ್ಕಾಗತ್ತಾ? ಇಷ್ಟು ಅರ್ಜೆನ್ಸಿ ಏನಿತ್ತು ಕಾಂಗ್ರೆಸ್ಗೆ ಅಂತ ಈಗ ಮೂಡ ಬಂತು, ಹಾಗಾಗಿ ಕೋವಿಡ್ ನೆನಪಾಯ್ತು ಅಂತ. ಈಗ ನಾರ್ಮಲ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಸೆಟಪ್ ಮಾಡಿದ್ಮೇಲೆ ಇನ್ಫ್ಯಾಕ್ಟ್ ನಿಮ್ಗೆ ನೆನಪಿದ್ರೆ ಇಷ್ಟೊಂದು ಹಗರಣ ಅಂತಿದ್ರು, 40% ಕಮಿಷನ್ ಅಂತಿದ್ರು, ಕೋವಿಡ್ ಅಂತಿದ್ರು, ಎಲ್ಲಿ ಏನು ಮಾಡಿಲ್ಲ ಅಂತ ಪ್ರತಿ ಒಂದು ಡಿಬೇಟ್ ಅಲ್ಲಿ ಇವರೇ ಕೇಳಿದ್ದಾರೆ ನನ್ನ. ಸೊ ಇನ್ವೆಸ್ಟಿಗೇಷನ್ ಸೆಟಪ್ ಮಾಡಿದ್ವಿ, ಏನ್ ನಡೀತಿದೆ ಅಂತ ತರ್ಸ್ಕೊಂಡಿದ್ದಾರೆ ಸಿಎಂ. ಪ್ಲೀಸ್ ರಿಕ್ವೆಸ್ಟ್ ಅವರು ಉತ್ತರ ಕೊಟ್ಬಿಡ್ಲಿ. ಒಂದು ನಿಮಿಷ ಟೈಮ್ ಹಾಕಿ ಭವ್ಯ ಅವರು ಉತ್ತರ ಕೊಡ್ಲಿ. ಇವರೇ ಕೇಳ್ತಾ ಇದ್ರು ಏನ್ ಮಾಡಿದ್ರಿ, ಅಷ್ಟೊಂದು ಹೇಳ್ತಿದ್ರಿ ಹಗರಣ ಅಂತ. ಇವಾಗ ಇಂಟರ್ವ್ಯೂ ರಿಪೋರ್ಟ್ ತರ್ಸ್ಕೊಂಡಿದ್ದಾರೆ. ರಿಪೋರ್ಟ್ ಅಲ್ಲಿ ಏನಿದೆ ಎತ್ತ ಏನು ಹೇಳಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಳು ಮುಕ್ ನೋಡ್ಕೋತಾರೆ ಅನ್ನೋಂಗೆ ಇವ್ರು ಕರ್ಸಿ ಇವು ಮಾಡಿ ಏನು ಇಲ್ಲ ಮಾಡಿ ನಾವು ಹೋರಾಟ ಮಾಡ್ತೀವಿ. ಸಿಂಪಲ್ ಆಸ್ ದಾಟ್. ಇನ್ವೆಸ್ಟಿಗೇಷನ್ ಸೆಟಪ್ ಮಾಡಿದೀವಿ, ಹೇಗ್ ನಡೀತಿದೆ ಏನ್ ನಡೀತಿದೆ ನೋಡ್ಲೇಬೇಕಲ್ವಾ. ಯಾವ SIT PSI ಸ್ಕ್ಯಾಮ್ದು ನೋಡ್ತಾರೆ. ಹಾಗೇನೆ ಇಂಟರ್ವ್ಯೂ ರಿಪೋರ್ಟ್ ತರ್ಸ್ಕೊಂಡಿದ್ದಾರೆ ಏನಿದೆ ನೋಡಕ್ಕೆ ಅಂತ ಸಿಎಂ. ಅದ್ರಲ್ಲಿ ಏನ್ ತಪ್ಪಿದೆ? ಅರ್ಜೆಂಟ್ ಏನಿಲ್ಲ. ಅರ್ಜೆಂಟ್ ಇಟ್ಸ್ ಜಸ್ಟ್ ನಾರ್ಮಲ್ ಪ್ರೊಸೀಜರ್. ಆದ್ರೆ ಗವರ್ನರ್ ಮಾಡಿದಾರಲ್ಲ ಅದು ಅರ್ಜೆಂಟ್ ಆಗಿ ಮಾಡಿದ್ದು. ಇದು ಅರ್ಜೆಂಟ್ ಅಲ್ಲ, ಇಲ್ಲ ಡಕುನವರ್ ಮಾಡಿರೋದು ಅರ್ಜೆಂಟ್ ಅಲ್ಲ. ಒಂದು ತಿಂಗಳಲ್ಲಿ 1,000 ಪುಟಗಳದ್ದು ರಿಪೋರ್ಟ್ ಕೊಡ್ತಾರೆ ಒಂದು ತಿಂಗಳಲ್ಲಿ, ಅದು ಅರ್ಜೆಂಟ್ ಅಲ್ಲ. ಆದ್ರೆ ಗವರ್ನರ್ ಮಾಡಿದ್ದಾರೆ, ಅದು ಬಹಳ ಅರ್ಜೆಂಟ್. ಇಲ್ಲ ರಾಮಕೃಷ್ಣ ಸರ್, ಈಗ ಹಗರಣದ ಮೇಲೆ ಹಗರಣ, ಮತ್ತೊಂದು ಹಗರಣ, ಅದನ್ನ ಕೌಂಟರ್ ಮಾಡೋಕ್ ಮತ್ತೊಂದು ಹಗರಣ, ಹಿಂಗೆ ಇನ್ ಎಷ್ಟು ದಿನ ನೋಡ್ಕೊಂಡು ಕೂರ್ಬೇಕು ನಾವು ಅಂತ ಹೇಳಿ. ಐ ಥಿಂಕ್ ಇಟ್ಸ್ ಗುಡ್ ಇನ್ ಎ ವೇ. ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ತಾ ಇದೆ, ರಾಜಕಾರಣಿಗಳು ಎಲ್ಲಾ ಪಕ್ಷಕ್ಕೆ ಸೇರಿದವರು ಒಂದೇ. ಅನ್ಫಾರ್ಚುನೇಟ್ಲಿ ಯಾವುದಕ್ಕೂ ಲಾಜಿಕಲ್ ಎಂಡ್ ಅಂತ ಸಿಕ್ತಿಲ್ವಲ್ಲ. ಲಾಜಿಕಲ್ ಎಂಡ್ ಗಾಳಿಲಿ ಗುಂಡು ಹೊಡಿತಾರೆ ಅಂತ, ಹಂಗೆ ಇವರು ಆರೋಪ ಅಲ್ಲ. ಅಟ್ಲೀಸ್ಟ್ ಏನೇನು ಆಗ್ತಾ ಇದೆ, ಜನಗಳ ಹೆಸರಿನಲ್ಲಿ ಇವರು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಗಳು. ನಾನು ಹೇಳೋದು ಬರೀ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್, BJP, JDS ಎಲ್ಲರೂ ಬರ್ತಾರೆ ಇದರಲ್ಲಿ. ಸೊ ಇವ ಹಗರಣಗಳು ಇವ್ರ ಹಗರಣದ ಬಗ್ಗೆ ಮಾತಾಡೋದು, ಅದರಿಂದ ಇದು ಒಳ್ಳೇದು ಒಂದು ರೀತಿಯಲ್ಲಿ ಜನಗಳಿಗೆ ಗೊತ್ತಾಗಬೇಕು. ಆದರೆ ಅದನ್ನ ಕೋರ್ಟ್ಗಳು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೋದಕ್ಕಂತ ಕೆಲಸ ಮಾಡಬೇಕು. ಕೋರ್ಟ್ ಪ್ರೊಸೀಜರ್ ಬೇಗ ಫಾಸ್ಟ್ ಆಗಬೇಕು ನಮಗೆ. ಬಟ್ ಈ ಹಗರಣಗಳ ಹೋರಾಟ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು, ಛಲವಾದಿ ಅವರು ಇಂಟ್ರೆಸ್ಟಿಂಗ್ ಮಾತನಾಡಿದ್ದಾರೆ. ಅದನ್ನ ಇಂಟ್ರೆಸ್ಟಿಂಗ್ ಅಂತ ಕರಿಬೇಕು ಅಥವಾ ಇಂಥ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ವ್ಯಥೆ ವ್ಯಕ್ತಪಡಿಸ್ಬೇಕೋ ಗೊತ್ತಿಲ್ಲ. ಸೆಕೆಂಡ್ ಬ್ರೇಕಿಂಗ್ ಇರಬೇಕು ಬಹುಶಃ, ಅದು ಪ್ಲೇ ಮಾಡಿದನ್ನ. ದಲಿತ ವರ್ಸಸ್ ದಲಿತ ಅಂತೆ. ರಾಜಕಾರಣದಲ್ಲಿ ದಲಿತ ವರ್ಸಸ್ ದಲಿತರ ವಿರುದ್ಧ ದಲಿತರನ್ನೇ ಎತ್ಕಡ್ತಿದ್ದಾರಂತೆ. ಯಾರು? BJP ಹಾಗೆ RSS ನವರು. ಮೋಹನ್ ವಿಶ್ವ ಅವರೇ, ಕಾಂಗ್ರೆಸ್ ಪಾಳ್ಯದಲ್ಲಿರುವ ದಲಿತರೇ ಟಾರ್ಗೆಟ್ ಅಂತೆ ಇವ್ರಿಗೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪದಲ್ಲಿ ಹುರುಳಿದ್ಯಾ? ಅದನ್ನ ಭವ್ಯ ಅವರು ಉತ್ತರ ಕೊಡಬೇಕು. ಈ BJP ಹಾಗೆ RSS ನ ಪಾತ್ರ ನಿಜವಾಗ್ಲೂ ಹಿಂಗಿದೆಯಾ? ಅದನ್ನ ಮೋಹನ್ ವಿಶ್ವ ಅವರು ಉತ್ತರ ಕೊಡಬೇಕು. ಕೊಡೋಕ್ ಮುಂಚೆ ಪ್ರಿಯಾಂಕ್ ಖರ್ಗೆ ಅವ್ರ ಮಾತು, ಹಾಗೆ ಇದಕ್ಕೆ ಕೌಂಟರ್ ಆಗಿ ಛಲವಾದಿ ಅವರು ಕೂಡ ಮಾತನಾಡಿದ್ದಾರೆ. ಅದು ಎರಡೂ ಬೈಟನ್ ಪ್ಲೇ ಮಾಡಿ. ಈಗ ಎಲ್ಲಿ ಯಾರು ಬರೇ ನಾರಾಯಣ ಸ್ವಾಮಿ ಛಲವಾದಿ ಯಾಕೆ ಮಾತಾಡೋದು, ಯಾಕೆ ಬೇರೆಯವ್ರು ಯಾಕೆ ಮಾತಾಡಿಲ್ಲ? ಯಾಕೆ ನಾನು ಕೆಳಗಿನ ಮನೆ ಸದಸ್ಯ ಅಲ್ಲ? ಯಾಕೆ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ? ಯಾಕೆ ಅಶೋಕ್ ಅವ್ರು ಮಾತಾಡಿಲ್ಲ? ಇಟ್ ಮಸ್ಟ್ ಬಿ ಸಮ್ ರೀಸನ್ ಅಲ್ಲ. ಇದೆಲ್ಲ RSS ಸಂಚು. ದಲಿತರ ಜೊತೆನೇ ಬಡ್ದಾಡಿಸೋದು, ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತೋದು, ಇದೇ ಕೆಲಸ ಅವ್ರದ್ದು, BJP ಅವ್ರದ್ದು ಮತ್ತು RSS ಅವ್ರದ್ದು. ದಲಿತರಿಗೆ ಮೀಸಲಿಟ್ಟ ಹಣ ನುಂಗದಾಗಲೂ ಅವರು ಒಂದು ಪ್ರಶ್ನೆ ಮಾಡಲಿಲ್ಲ, ಯಾಕೆ? ಇದು ನನಗೂ ಪ್ರಶ್ನೆ ಬರ್ತದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನೇರವಾಗಿ ಖಾತೆಗಳಿಗೆ ಹಾಕಿ ನುಂಗಿದ್ರೂ ಕೂಡ ನೀವಿನ್ನೂ ಕೇಳಿಲ್ಲ, ಯಾಕೆ? ಮೂಡಾದ ಇದಕ್ಕೆ ಜಮೀನು ಇವ್ರದ್ದು ಅಲ್ಲವೇ ಅಲ್ಲ, ಮುಖ್ಯಮಂತ್ರಿಗಳದು. ಆದರೆ ಒಬ್ಬ ದಲಿತ ಕುಟುಂಬದವರಿಗೆ ನೀವೇನಾದರೂ ಇದು ಕೊಡಬೇಕಾದ್ರೆ ಅವ್ರಿಗೆ ಕೊಡಬೇಕು. ಅಂಥದ್ದನ್ನು ಮಾಡಿ ಇವತ್ತು ಕೋರ್ಟ್ವರೆಗೆ ಹೋಗಿ ನಿಂತಿದ್ದಾರೆ. ಆದರೂ ನೀವು ಅದನ್ನು ಬಾಯಿ ಬಿಟ್ಟು ಕೇಳಲಿಲ್ಲ, ಯಾಕೆ? ಮತ್ತು ಹಂಗಿದ್ದಾಗ ದಲಿತರ ಬಗ್ಗೆ ತೋರ್ತಕ್ಕಂಥ ಕಾಳಜಿ ನಿಮ್ಮದು ಎಂಥದ್ದು? ನಾನು ಇಷ್ಟೇ ಕಾಳಲಿಕ್ಕೆ ಆಗೋದು. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕುರಿತಾಗಿ ಮಾತನಾಡಿದ್ದು ಛಲವಾದಿ ಅವರು. ಭವ್ಯ ಅವರೇ, ಈಗ ಛಲವಾದಿ ಅವರು ದೂರು ಕೊಟ್ಟರೆ ಅವ್ರು ದೂರುದಾರರಪ್ಪ, ಇಲ್ಲಿ ದಲಿತ ಅನ್ನೋ ಆ್ಯಂಗಲ್ ಯಾಕೆ ಬಂತು ಅಂತ. ದಲಿತ ಅನ್ನೋ ಆ್ಯಂಗಲ್ ನಾವು BJP ಅವ್ರನ್ನು ಪ್ರಶ್ನೆ ಮಾಡಿದ್ವಿ. ದಲಿತ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ದಲಿತ, ಅರೆ ರಾಜ್ಯಪಾಲರು ಅವರು, ಅವ್ರಿಗೆ ದಲಿತ ಅಂತ ಯಾಕೆ ಟ್ಯಾಗ್ ಮಾಡ್ತೀರಿ? ನಿಮ್ಮನ್ನು ಕೇಳ್ತಿದ್ದೀನಿ. ಛಲವಾದಿ ಅವರು ದೂರುದಾರರು, ಅವರು ಈ ದಲಿತ ವರ್ಸಸ್ ದಲಿತ ಏನಿದು? ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, RSS ನ ಸಂಚಿದು ಅಂತ. ಹೌದು, RSS ನ ಹಿಸ್ಟ್ರಿ ಗೊತ್ತಿರೋರು ಹೇಳ್ಬೋದು. ಅವ್ರು ಯಾವತ್ತಾದ್ರೂ RSS ಹೆಸರು ಆಚೆ ಬಂತು ಅಂದ್ರೆ ಅದು ಒಂದು ಕಮ್ಯುನಲ್ ಇಶ್ಯೂ ಇರುತ್ತೆ,
ಇಲ್ಲ ಕಾಸ್ಟ್ ಇಶ್ಯೂ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ ಒಂದು ಈಗ ವಿಜೇಂದ್ರ ಅವ್ರು ಯಾರು, ಪಕ್ಷಕ್ಕೆ ಏನಾಗ್ಬೇಕು? ಏನ್ ಮೇಡಮ್, ಪ್ರೆಸಿಡೆಂಟ್ ರಾಜ್ಯಾಧ್ಯಕ್ಷರು, ಹೌದು. ಅಲ್ವಾ? ಅವರೇ ಮಾತಾಡ್ದಿರ ಅವರು ಚಲುವಾದಿ ಸರ್ ಏನಿದ್ದಾರೆ ಅವರು ಲೀಡರೇ, ಇಲ್ಲ ಅಂತ ಹೇಳ್ತಿಲ್ಲ. ರಾಜ್ಯಾಧ್ಯಕ್ಷರು ಯಾಕೆ ಮಾತಾಡಿಲ್ಲ? ಅಲ್ಲ, ನಿಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ, ನಾವು ಬೈಟ್ ಪ್ಲೇ ಮಾಡಿಲ್ಲ ಅಷ್ಟೇ. ಒಂದ್ ನಿಮಿಷ RSS ಬಗ್ಗೆ ಮಾತಾಡೋಣ. ಟಾಪ್ ಮೋಸ್ಟ್ ಅಲ್ಲಿ RSS ಪವರ್ ಹಿಡಿದು ಕೂತಿದಾರಲ್ಲ, ಅದ್ರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಹೇಳಿ? ದಲಿತರನ್ನ, ಹಿಂದುಳಿದ ವರ್ಗಗಳನ್ನ ಮೆಟ್ಲಾಗಿ ಬಳಸ್ಕೊಂಡು ಇವ್ರು ಪವರ್ಫುಲ್ ಆಗ್ತಾರೆ. ಇದು ಬಿಜೆಪಿಯಲ್ಲಿರುವಂತಹ ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ದೇಶದಲ್ಲಿ ಇನ್ನಾನು ಈ ಒಂದು ಜಾತಿ ಸಂಸ್ಕೃತಿ ಮತ್ತೆ ಈ ಕಮ್ಯುನಲ್ ಇಶ್ಯೂಸ್ ನಡೀತಿರೋದ್ರ ಹಿಂದೆ ಯಾರಿದ್ದಾರೆ ಅಂತ, ಈ ಒಂದು ವಯಲೆನ್ಸ್ ಸೈಡ್ ಅದನ್ನ ಹೇಳಿದ್ದಾರೆ. ಅದ್ರಲ್ಲಿ ಏನು ತಪ್ಪು ಕಾಣಿಸ್ತಿಲ್ಲ. ಐಡಿಯಾಲಜಿ ಯಾವಾಗ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ದಲಿತರ ಮೇಲೆ ಹೋಗ್ತಿದ್ದಾರೆ, ಬಿಜೆಪಿಯಲ್ಲಿರೋ ದಲಿತರನ್ನ ಹುಡುಕ ಮುಂದೆ ಬಿಡ್ತಾರೆ ಫೈಟ್ ಮಾಡಿ ಅಂತ. ಇದೇ ಕೆಲ್ಸನ? ಈಗ ಪ್ರಿಯಾಂಕಾ ಖರ್ಗೆ ಅವರು ಪೇಪರ್ ಓದಲ್ಲ ಅನ್ಸುತ್ತೆ, ಅದಕ್ಕೆ ಅವರು ಗೊತ್ತಿಲ್ಲ ರಾಜ್ಯಾಧ್ಯಕ್ಷರಾದ ವಿಜೇಂದ್ರದವರು ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ಅಂತ, ಅಥವಾ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರು ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ಅಂತ, ಪ್ರಹ್ಲಾದ್ ಜೋಶಿ ಅವರು ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಅವರು ಪೇಪರ್ ಓದಿಲ್ಲ ಅಂದ್ರೆ ಪೇಪರ್ ಓದ್ ಬಂದ್ ಕುತ್ಕೊಂಡು ಮಾತಾಡ್ಲಿ. ಮಾಧ್ಯಮಗಳ ಮುಂದೆ ಬಂದ್ ಸುಳ್ಳು ಹೇಳೋದ್ ಬೇಡ. ಮೇಡಮ್ ಪ್ಲೀಸ್ ಕೇಳಿಸ್ಕೊಳ್ಳಿ, ನಾ ಸುಮ್ಮನೆ ಕೇಳಿಸ್ಕೊಂಡೆ. ಇದೇ ಭವ್ಯ ಅವರೇ ಬೆಳಗ್ಗಿಂದ ಪ್ಲೇ ಮಾಡಿದೀವಿ, ಬೆಳಗ್ಗಿಂದ ಪ್ಲೇ ಮಾಡಿದೀವಿ. RSS ಬಗ್ಗೆ ಮಾತಾಡೋದು, ಜಾತಿಗಳ ನಡುವೆ ಕಟ್ತಾರೆ ಕಮ್ಯುನಲ್ಲು ಅಂತ ಹೇಳ್ಬಿಟ್ಟು. ಕಳೆದ 3 ವರ್ಷದಿಂದ ದಿನಾ ಬೆಳಗ್ಗೆ ಆದ್ರೆ ಈ IAS ಆಫೀಸರ್ ಜಾತಿ ಯಾವುದು, ಆ IAS ಆಫೀಸರ್ ಜಾತಿ ಯಾವುದು, ಈ ಇನ್ಸ್ಪೆಕ್ಟರ್ SC ನ, ಆ ಇನ್ಸ್ಪೆಕ್ಟರ್ OBC ನ, ಇವರು ಮೈನಾರಿಟಿನ ಕ್ಯಾಸ್ಟ್ ಸೆನ್ಸಸ್ ಮಾಡ್ಬೇಕು, ಜಾತಿಗಳನ್ನ ಗಣತಿ ಮಾಡ್ಬೇಕು, ಮತ್ತೆ ನಿಮ್ಮ ಇದರಲ್ಲಿ ಮಂಡಲದಲ್ಲಿ ಎಷ್ಟು ಜನ OBC ಅವರು ಇದ್ದಾರೆ, ಆಮೇಲೆ ತಿರ್ಗಾ ಮಿಸ್ ವರ್ಲ್ಡ್ ಇದುವರೆಗೂ OBC ಅವ್ರಿಗೆ ಯಾರಿಗೂ ಬಂದೇ ಇಲ್ಲ ಅಂತ ಜಾತಿಗಳ ನಡುವೆ ತಂದಿಟ್ಟು ಜಗಳ ಇಟ್ಟು ಜಾತಿನ ಸಮಾಜದಲ್ಲಿ ಮುಂದಿಟ್ಕೊಂಡು ಇವತ್ತು ಇಡೀ ದೇಶನ ಹೊಡಿತಾರಂತ ರಾಹುಲ್ ಗಾಂಧಿ. ಇದು ಆತ ಕೊಟ್ರು ಅಂತ ಹೇಳಿಕೆಗಳು, ಅರ್ಥ ಆಯ್ತಲ್ವಾ? ಅದನ್ನ ಫಸ್ಟ್ ಮಾತಾಡ್ಕೊಳ್ಳಿ ಅವರು, ಅರ್ಥ ಆಯ್ತಲ್ಲ? ನಾನ್ ದೇಶನ ಒಂದು ಮಾಡ್ತೀನಿ ಅಂದ್ಬಿಟ್ಟು ಭಾರತ್ ಜೋಡೋ ಯಾತ್ರೆ ಅನ್ಬಿಟ್ಟು ಸಿಕ್ಕಿದ ಕಡೆ ಎಲ್ಲ ದೇಶ ಹೊಡೆಯೋ ಕೆಲಸ, ಸಮಾಜ ಹೊಡೆಯೋ ಕೆಲಸನೇ ಮಾಡ್ತಾ ಇರೋದು. ಇವತ್ತು ಹೋಗ್ಬಿಟ್ಟು ಆ ಜಮ್ಮು ಕಾಶ್ಮೀರಲ್ಲಿ ಬೇರೆ ಸಂವಿಧಾನನೇ ಬೇಕು ಅಂತ ಆರ್ಟಿಕಲ್ 370ಗೆ ಸಪೋರ್ಟ್ ಮಾಡ್ಕೊಂಡು ಕೂತಿರುವಂತದ್ದು ಇದೇ ಕಾಂಗ್ರೆಸ್ ಪಕ್ಷ. ಸಂವಿಧಾನ ಆದ್ರೆ ಅವ್ರು ಬೇರೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ ಇವತ್ತು ಯಾವ ನೈತಿಕತೆ ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುತ್ತೆ ಅಥವಾ ಬಿಜೆಪಿ ಬಗ್ಗೆ ಮಾತಾಡುತ್ತೆ? ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೊಳ್ಳಿ, ಈ ದೇಶದಲ್ಲಿ ಸಮಾಜ ಒಡೆಯೋದು, ದೇಶ ಒಡೆಯೋ ಕೆಲಸ ಜಾತಿ ಇಟ್ಕೊಂಡು ಮಾಡಿರೋದು ಯಾರಾದ್ರೂ ಇದೆ, ಅದು ಕಾಂಗ್ರೆಸ್ ಪಕ್ಷನೇ. ಆಯ್ತು.